ನಮಸ್ಕಾರ ವೀಕ್ಷಕರೇ, ಭೀಮಾ ನಡೆ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ವರದಿಗಳು. ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ಸಮರ್ಪಕ ಮಳೆಯಾಗದ ಹಿನ್ನೆಲೆಯಲ್ಲಿ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು, ಕೂಡಲೇ ಆಲಮಟ್ಟಿ ಜಲಾಶಯದಿಂದ ಎಲ್ಲಾ ನೀರಾವರಿ ಕಾಲುವೆಗಳಿಗೆ ನೀರು ಹರಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ, ತಾಲೂಕು ಘಟಕ ನಿಡಗುಂದಿ, ಜಿಲ್ಲೆ ವಿಜಯಪುರ ಸರ್ಕಾರವನ್ನು ಒತ್ತಾಯಿಸಿದೆ. ಸಂಘದ ಪದಾಧಿಕಾರಿಗಳು ನೀಡಿದ ಮನವಿಯಲ್ಲಿ ಉತ್ತರ ಕರ್ನಾಟಕದ ಜೀವನಾಡಿಯಾಗಿರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ, ಆಲಮಟ್ಟಿ ಜಲಾಶಯಕ್ಕೆ ಕೃಷ್ಣಾ ನದಿಯಿಂದ ನೀರು ತಡವಾಗಿ ಹರಿದು ಬರುತ್ತಿರುವ ಕಾರಣ ರೈತರು ಬೆಳೆದಿರುವ ಬೆಳೆಗಳಿಗೆ ನೀರಿನ ಅಭಾವ ಉಂಟಾಗಿದೆ ಎಂದು ತಿಳಿಸಿದ್ದಾರೆ. ಇದರಿಂದ ಹೊಲಗಳಲ್ಲಿರುವ ಬೆಳೆಗಳು ಒಣಗಿ ಹೋಗುವ ಭೀತಿ ಎದುರಾಗಿದ್ದು, ರೈತರು ಆರ್ಥಿಕ ನಷ್ಟದ ಆತಂಕದಲ್ಲಿದ್ದಾರೆ ಎಂದು ಹೇಳಿದ್ದಾರೆ. ಇದರ ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಜಾನುವಾರುಗಳಿಗೆ ಕುಡಿಯುವ ನೀರಿನ ಕೊರತೆಯೂ ಉಂಟಾಗಿರುವುದರಿಂದ ರೈತರು ಮತ್ತು ಪಶುಸಂಗೋಪನಾ ವಲಯ ಸಂಕಷ್ಟಕ್ಕೆ ಸಿಲುಕಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಆದ್ದರಿಂದ ಯಾವುದೇ ವಿಳಂಬ ಮಾಡದೆ ಆಲಮಟ್ಟಿ ಜಲಾಶಯದಿಂದ ರೈತರ ಜಮೀನುಗಳಿಗೆ ನೀರುಣಿಸುವ ಎಲ್ಲಾ ಕಾಲುವೆಗಳಿಗೆ ನೀರು ಹರಿಸಿ ಬೆಳೆಗಳನ್ನು ರಕ್ಷಿಸುವ ಮೂಲಕ ರೈತರ ಹಿತ ಕಾಪಾಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸರ್ಕಾರವನ್ನು ಆಗ್ರಹಿಸಿದೆ. ಸರ್ಕಾರ ತಕ್ಷಣ ಸ್ಪಂದಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಂಘ ಮನವಿ ಮಾಡಿದೆ. बोलो भारत माता के रैत संघಕ್ಕೆ बोलो भारत माता के वासुदेव मेटी बड़ಕ್ಕೆ वासुदेव मेटी बड़ಕ್ಕೆ ಏನೇ ಬರಲ್ಲ ಏನೇ ಬರಲ್ಲ ರೈತರನ್ನು ಕಡೆಗಣಿಸಿದ ಸರ್ಕಾರಗಳಿಗೆ ಬೇಕೇ ಬೇಕು, ಬೇಕೇ ಬೇಕು, ಬಲೋ ಭಾರತ್ ಮಾತಾಕ್ಕೆ ಒಂದೇ ಆತ್ಮೀಯರೇ, ಇವತ್ತು ಏನು ದಿನಾಂಕ 13/7/2026 ಆದ್ಮೇಲೆ ಇವತ್ತು ಏನು ಈ ದಿನಾಂಕದಂದು ಇವತ್ತು ಏನು ಮಾನ್ಯ KBJL ಮುಖ್ಯ ಅಭಿಯಂತರರು ಆಲಮಟ್ಟಿ ಡ್ಯಾಮ್ ಇವರ ಮುಖಾಂತರ ಮಾನ್ಯ ಕರ್ನಾಟಕ ಸರ್ಕಾರದ ಜಲಸಂಪನ್ಮೂಲ ಸಚಿವರುಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರ ಗಮನಕ್ಕೆ ಒಂದು ಮನವಿ. ಈ ಮನವಿ ಉದ್ದೇಶಗಳು ಏನಪ್ಪಾ ಅಂದ್ರೆ, ವಿಷಯ ಉತ್ತರ ಕರ್ನಾಟಕದ ಜೀವನದಿಯಾದ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಜಲಾಶಯ ಆಲಮಟ್ಟಿ ಡ್ಯಾಮ್ ವ್ಯಾಪ್ತಿಯಲ್ಲಿ ಬರುವಂತ ರೈತರ ಜಮೀನುಗಳಿಗೆ ನೀರು ಉಣಿಸುವಂತ ಕಾಲುವೆಗಳಿಗೆ ಸಂಪೂರ್ಣ ನೀರು ಹರಿಸಬೇಕು. ಯಾಕ್ರಿ ಬಂಧುಗಳೇ, ಹರಿಸಬೇಕು. ಮಾನ್ಯರೇ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಿಜಯಪುರ ಇವರ ಮೂಲಕ ತಿಳಿಪಡಿಸುವುದೇನಪ್ಪಾ ಅಂದ್ರೆ, ಪ್ರಸ್ತುತ ಸಾಲಿನ ಮುಂಗಾರು ಮಳೆ ಸಮರ್ಪಕವಾಗಿ ಮಳೆ ಆಗದೆ ಇರುವುದರಿಂದ ಮತ್ತು ಉತ್ತರ ಕರ್ನಾಟಕದ ಜೀವನದಿಯಾದ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಆಲಮಟ್ಟಿ ಡ್ಯಾಮ್ ನದಿಗೆ ನೀರು ತಡವಾಗಿ ಬಂದಿರೋದ್ರಿಂದ ರೈತರು ಕಷ್ಟಪಟ್ಟ ಬೆಳೆದ ಬೆಳೆಗಳಿಗೆ ನೀರು ಇಲ್ಲದ ಕಾರಣ ಬೆಳೆಗಳು ಒಣಗಿ ಹೋಗುವ ಆತಂಕದ ಪರಿಸ್ಥಿತಿ ಇರುತ್ತದೆ. ಕೂಡಲೇ ಏನು ಆತಂಕದ ಪರಿಸ್ಥಿತಿ ಇರುವುದರಿಂದ ಹಾಗೂ ಜಾನುವಾರುಗಳಿಗೆ ಕುಡಿಯೋದಕ್ಕೆ ನೀರು ಇಲ್ಲದ ಕಾರಣ ಕೂಡಲೇ ರೈತರ ಜಮೀನುಗಳಿಗೆ ನೀರು ಉಣಿಸುವಂತ ಎಲ್ಲಾ ಕಾಲುವೆಗಳಿಗೆ ನೀರು ಹರಿಸುವ ಮೂಲಕ ರೈತರ ಹಿತವನ್ನು ಕಾಪಾಡಬೇಕೆಂದು ಈ ದಿನದಂದು ನಮ್ದು ಮನವಿ ಇರುತ್ತದೆ ಅಂತ ಎಲ್ಲ ನನ್ನ ರೈತರನ್ನು ಒಳಗೊಂಡು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಬಯಸುವ ಜೊತೆಗೆ ಈಗಾಗಲೇ ರೈತರ ಸಮಸ್ಯೆಗಳನ್ನು ಒಂದೊಂದಾಗಿ ಬಿಡಿಸಾಗಿ ಹೇಳುವುದಕ್ಕೆ ಅಷ್ಟು ಬಹಳ ಅವಕಾಶ ಬೇಕು. ಅದರ ಜೊತೆಗೆ ಸಂಕ್ಷಿಪ್ತವಾಗಿ ನಾನು ಏನು ಹೇಳಕ್ಕೆ ಇಚ್ಛೆ ಬಯಸ್ತಿದ್ದೀನಪ್ಪ ಅಂದ್ರೆ, ರೈತರ ಸಮಸ್ಯೆಗಳು ಬೆಲೆ ಕುಸಿತ ಮತ್ತು ಮಾರುಕಟ್ಟೆ ಕೊರತ, ರೈತರು ಬೆಳೆದ ಬೆಳೆಗಳಿಗೆ ಯೋಗ್ಯ ಬೆಲೆ ಸಿಗುವುದಿಲ್ಲ, ದುಬಾರಿ ಕೃಷಿ ಪರಿಕರಗಳು, ಬಿತ್ತನೆ ಬೀಜ, ರಸಗೊಬ್ಬರ ಮತ್ತು ಕ್ರಿಮಿಕೀಟಗಳ ಮೇಲೆ ನಿರಂತರವಾಗಿ
ಬೆಲೆಗಳು ಗಗನಕ್ಕೆ ಏರ್ತಾ ಇದ್ದಾವೆ. ಕಷ್ಟಪಟ್ಟು ಬೆಳೆದ ಬೆಳೆಗಳಿಗೆ ಮಾರುಕಟ್ಟೆಯಲ್ಲಿ ಕನಿಷ್ಠ ಬೆಂಬಲ MSP ಸಿಗದೆ ಮಧ್ಯವರ್ತಿಗಳ ಪಾಲಾಗ್ತಾ ಇದೆ. ಇನ್ನೂ ಹಲವಾರು ವಿಷಯಗಳನ್ನು ಒಳಗೊಂಡಿಗೆಸಿ ಇವತ್ತು ಯಾವುದೇ ಸರ್ಕಾರವಾಗಲಿ ರೈತರ ಪರವಾಗಿ ನಿಂತಾವೇನ್ರಿ ರೈತ ಬಂಧುಗಳೇ? ಅದಕ್ಕೆ ನಿಂತಾ ಇಲ್ಲ. ಏನು ಸರ್ಕಾರ ನಿಂತಿಲ್ಲಪ್ಪ ಅಂದ್ರೆ ಸರ್ಕಾರದ ನಿಯಮದಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳು ಬಂಡರಾಗ್ಬಿಟ್ಟಿದ್ದಾರೆ. ಹೇಗೆ ಬಂಡರಾಗ್ಬಿಟ್ಟಿದ್ದಾರಪ್ಪ ಅಂದ್ರೆ ನಮ್ಮ ರೈತರು ಇದ್ದ ಬದ್ದ ಕೆಲಸವನ್ನು ಬದಿಗೆ ಒತ್ತಿಗೆಸಿ ಇವತ್ತು ನಮ್ಮ ರೈತಾಪಿ ವಿಷಯಕ್ಕೆ ಏನಾರ ಒಂದು ಕೆಲಸ ಮಾಡಿಕೊಡ್ರಪ್ಪ ಅಂದ್ರೆ ಆಫೀಸಿಗೆ ಬರ್ತಾರಪ್ಪ ಅಂದ್ರೆ ಇವರು ರೈತರು ಅನ್ನೋದು ಖಬರಿಲ್ಲ. ಮಾನ್ಯ ಸರ್ಕಾರಿ ಅಧಿಕಾರಿಗಳೇ, ತಾವುಗಳು ರೈತ ಬೆಳೆದಂತ ಅನ್ನವನ್ನು ತಿಂತೀರಿ, ಅದು ಮೊದಲು ತಮ್ಮ ಜ್ಞಾನದಲ್ಲಿರಬೇಕು. ಹೀಗೆ ಹಲವಾರು ವಿಷಯಗಳನ್ನು ಒಳಗೊಂಡು ಈಗಾಗಲೇ ಆಲಮಟ್ಟಿ PSI ಅವರ ಗಮನಕ್ಕೂ ತಂದಿದ್ದೇವೆ ಮತ್ತು ನಿಡಗುಂದಿ ತಾಲೂಕು ದಂಡಾಧಿಕಾರಿಗಳು ಗಮನಕ್ಕೆ ತಂದಿದ್ದೇವೆ ಮತ್ತು ಆರೋಗ್ಯ ಸಮುದಾಯ ಕೇಂದ್ರ ನಿಡಗುಂದಿ ಇವರ ಗಮನಕ್ಕೆ ತಂದಿದ್ದೇವೆ. ಗಮನಕ್ಕೆ ಏನು ತಂದಿದ್ದೀವಪ್ಪ ಅಂದರೆ ಆವಾಗಲೇ ಹೇಳಿದ ಹಾಗೆ ರೈತಾಪಿ ವಿಷಯ ಸಂಬಂಧಪಟ್ಟಂಗೆ ಈ ಕಡೆ ಸರ್ಕಾರನೂ ಸರಿಯಾದ ರೀತಿಯಿಂದ ಕೆಲಸ ಮಾಡ್ತಾ ಇಲ್ಲ. ಮತ್ತು ಏನೈತಿ ಇದನ್ನು ಸರ್ಕಾರ ನಿಯಮದಲ್ಲಿ ಕೆಲಸ ಮಾಡುತ್ತಿರ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳಂತರೂ ಅವ್ರು ಲಜ್ಜಿಗೆಟ್ಟು ಹೋಗ್ಬಿಟ್ಟಾರ. ಎಲ್ಲರಿಗೂ ಹೇಳಕ್ಕೆ ವೆಚ್ಚ ವಹಿಸೋದಿಲ್ಲ. ಯಾರು ರೈತರ ವಿರೋಧಿಗಳಿದ್ದಾರ ಅವರು ತುಂಬ ಲಜ್ಜಿಗೆಟ್ಟು ಹೋಗಿದ್ದಾರ. ಅದಕ್ಕೆ ನಮ್ಮ ಹಲವಾರು ಬೇಡಿಕೆಗಳನ್ನು ಈಡೇರಿಸಬೇಕಂತ ಅವಾಗಲೇ ಹೇಳಿದಾಗೆ PSI ಆಗಿರ್ಬೋದು, PSI ಸಾಹೇಬರಾಗಿರ್ಬೋದು, ತಾಲೂಕು ದಂಡಾಧಿಕಾರಿಗಳಾಗಿರ್ಬೋದು ಮತ್ತು ತಾಲೂಕು ಸಮುದಾಯ ಆರೋಗ್ಯ ಕೇಂದ್ರ ನಿಡಗುಂದಿ ಆಗಿರ್ಬೋದು, ಇವರ ಪರವಾನಗಿ ಈಗಾಗಲೇ ತೆಗೆದುಕೊಂಡಿದ್ದೇವೆ. ಇದಕ್ಕೋಸ್ಕರ ಅವಾಗಲೇ ಹೇಳಿದಾಗೆ ಇದು ನಿಡಗುಂದಿ ತಾಲೂಕಿನಿಂದ ಬಸ್ ಸ್ಟ್ಯಾಂಡ್ ಮಾರ್ಗ ನಿಡಗುಂದಿ ಕಾಲೇಜ್ ರೋಡ್ ಮಾರ್ಗವಾಗಿ ನಿಡಗುಂದಿ ಪೊಲೀಸ್ ಸ್ಟೇಷನಿಂದ ನೇರವಾಗಿ ಆಲಮಟ್ಟಿಯ ರಾಮಲಿಂಗೇಶ್ವರ ಗುಡಿಯ ಮಾರ್ಗವಾಗಿ ನೇರವಾಗಿ ಲಾಲ್ ಬಹದ್ದೂರ್ ಸ್ಟ್ಯಾಚ್ಯೂವರೆಗೂ ಒಂದು ನಮ್ಮ ಸಂಘಟನೆಯಿಂದ ದೀನ್ ನಮಸ್ಕಾರ, ಉತ್ತರ ಕರ್ನಾಟಕದ ಭಾಷೆಯಲ್ಲಿ ದೀನ್ ನಮಸ್ಕಾರಪ್ಪ ಏನಂದ್ರೆ ದೇಹವನ್ನು ನೆಲಕಚ್ಚಿಗೆಸಿ ರೈತರ ಮೇಲೆ ಹಲವಾರು ಮಾರಕಗಳು ಇದ್ದಾವಲ್ಲ ಅವ್ರನ್ನ ಹೋಗಲಾಡಿಸ್ರಿ. ನೋಡ್ರಿ, ಇವತ್ತು ನಾವು ರೈತರು 10 ಕಿಲೋಮೀಟರ್ಗಳೇ ದೀನ್ ನಮಸ್ಕಾರ ಹಾಕ್ತಿರ್ಬೇಕಾದ್ರೆ ಇವತ್ತು ನಮ್ಮ ರೈತರ ಬಗ್ಗೆ ಯಾವ ತರ ನಿಷ್ಕಾಳಜಿ ಮಾಡಿರ್ಬೇಕು? ನಿಷ್ಕಾಳಜಿ ಮಾಡ್ಯಾರಿಲ್ರಿ? ಅದಕ್ಕೆ ಆ ವಿಷಯಗಳನ್ನು ಒಳಗೊಂಡು ಈ ವಿಷಯದಲ್ಲಿ ಹಲವಾರು ವಿಷಯಗಳಿದ್ದಾವೆ. ಆ 20/7/2026 ನಿಡಗುಂದಿ ತಾಲೂಕಿನಿಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಜಲಾಶಯ ಸ್ಟ್ಯಾಚ್ಯೂವರೆಗೂ ಒಂದು ದೀನ್ ನಮಸ್ಕಾರ ಇರ್ತದೆ. ಆದ ಕಾರಣ ಆ ದಿನದಂದು ಇವತ್ತು ಏನು ನೀವು ಸೇರಿರಲ್ಲ, ಇದಕ್ಕಿಂತ ಹೆಚ್ಚಿನ ರೀತಿಯಿಂದ ಸೇರಿಗೇಸಿ ನಮ್ಮ ರೈತರ ಕಷ್ಟಗಳನ್ನು ಹೋಗಲಾಡಿಸಿಗೇಸಿ ಆ ದಿನ ತಾವುಗಳು ಎಲ್ಲರೂ ಬರಬೇಕಂತ ನಾನು ಅತ್ಯಂತ ಗೌರವದಿಂದ ನನ್ನ ರೈತ ಸಂಘದ ಬಳಗಕ್ಕೆ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ಮಾನ್ಯ KBJNL ಮುಖ್ಯ ಅಭಿಯಂತರರು ಆಲಮಟ್ಟಿ ಡ್ಯಾಂ ಇವರ ಮುಖಾಂತರ ಮಾನ್ಯ ಕರ್ನಾಟಕ ಸರ್ಕಾರದ ಜಲಸಂಪನ್ಮೂಲ ಸಚಿವರುಗಳಾದ ಸನ್ಮಾನ್ಯ ಶ್ರೀ ರಾಮಲಿಂಗ ರೆಡ್ಡಿ ಇವರ ಗಮನಕ್ಕೆ ಮನವಿ. ವಿಷಯ
ಉತ್ತರ ಕರ್ನಾಟಕದ ಜೀವನದಿಯಾದ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಜಲಾಶಯ ಆಲಮಟ್ಟಿ ಡ್ಯಾಂ ವ್ಯಾಪ್ತಿಯಲ್ಲಿ ಬರುವ ರೈತರ ಜಮೀನುಗಳಿಗೆ ನೀರು ಉಳಿಸುವ ಎಲ್ಲ ಕಾಲುವೆಗಳಿಗೆ ನೀರು ಹರಿಸಲು ಕುರಿತು ಮಾನ್ಯರೇ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕ ನಿಡಗುಂದಿ ಜಿಲ್ಲೆ ವಿಜಯಪುರ ಇವರ ಮೂಲಕ ತಿಳಿಪಡಿಸುವುದೇನಪ್ಪಾ ಅಂದ್ರೆ, ಪ್ರಸಕ್ತ ಸಾಲಿನ ಮುಂಗಾರು ಮಳೆ ಸಮರ್ಪಕವಾಗಿ ಮಳೆಯಾಗದೇ ಇರುವುದರಿಂದ ಮತ್ತು ಉತ್ತರ ಕರ್ನಾಟಕದ ಜೀವನದಿಯಾದ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಜಲಾಶಯ ಆಲಮಟ್ಟಿ ಡ್ಯಾಂ ಕೃಷ್ಣಾ ನದಿಗೆ ನೀರು ತಡವಾಗಿ ಬಂದಿರುವುದರಿಂದ ರೈತರು ಕಷ್ಟಪಟ್ಟು ಬೆಳೆದ ಬೆಳೆಗಳಿಗೆ ನೀರು ಇಲ್ಲದ ಕಾರಣ ಬೆಳೆಗಳು ಒಣಗಿ ಹೋಗುವ ಆತಂಕದ ಭೀತಿ ಇರುವುದರಿಂದ ಹಾಗೂ ಜಾನುವಾರುಗಳಿಗೆ ಕುಡಿಯುವುದಕ್ಕೆ ನೀರು ಇಲ್ಲದ ಕಾರಣ ಕೂಡಲೇ ರೈತರ ಜಮೀನುಗಳಿಗೆ ನೀರು ಉಳಿಸುವ ಎಲ್ಲಾ ಕಾಲುವೆಗಳಿಗೆ ನೀರು ಹರಿಸುವ ಮೂಲಕ ರೈತರ ಹಿತವನ್ನು ಕಾಪಾಡಬೇಕು. ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಇನ್ನಷ್ಟು ಸುದ್ದಿಗಳಿಗಾಗಿ ತಮ್ಮ ಭೀಮಾ ನಡೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.